ಮಹಿಳೆಯರಿಗಾಗಿ ಕೆಲವು ಅತಿ ಉಪಯುಕ್ತ ಸಲಹೆಗಳು, ಗಮನವಿಟ್ಟು ಕೇಳಿ. ಮಹಿಳೆಯರು ಪ್ರತಿದಿನ 4 ರಿಂದ 5 ಸಲ ಕೆಳಗೆ ಕುಳಿತು ಕೆಲಸವನ್ನು ಮಾಡಬೇಕು. ಇದರಿಂದ ಗರ್ಭಕೋಶಕ್ಕೆ ಯಾವುದೇ ರೀತಿಯ ತೊಂದರೆ ಕಾಡುವುದಿಲ್ಲ. ಮಜ್ಜಿಗೆಯಲ್ಲಿ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಪೇಸ್ಟ್ ಮಾಡಿ ಸೇರಿಸಿ ಪ್ರತಿದಿನ ಕುಡಿಯಬೇಕು. ಇದರಿಂದ ಗ್ಯಾಸ್ಟ್ರಿಕ್ನ ಸಮಸ್ಯೆ ಕಾಡುವುದಿಲ್ಲ. ಖರ್ಜೂರದ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಪ್ರತಿದಿನ 1 ಚಮಚ ಸೇವಿಸುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ. ತಲೆಹೊಟ್ಟಿನ ಸಮಸ್ಯೆ ಇದ್ದವರು ಬೆಳಗಿನ ಹೊತ್ತು ಮೊಸರು ಮತ್ತು ಲಿಂಬೆ ರಸವನ್ನು ಸೇರಿಸಿ ಕೂದಲಿಗೆ ಹಚ್ಚಬೇಕು. ಹೀಗೆ ವಾರದಲ್ಲಿ 2 ಸಲ ಮಾಡುವುದರಿಂದ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಬೆಳಗಿನ ಹೊತ್ತಿನಲ್ಲೇ ಮೊಸರನ್ನು ತಲೆ ಕೂದಲಿಗೆ ಯಾಕೆ ಹಚ್ಚಬೇಕು ಎಂದರೆ, ಮಧ್ಯಾಹ್ನದ ಮೇಲೆ ಅಥವಾ ಸಂಜೆಯ ಹೊತ್ತಿನಲ್ಲಿ ಕೂದಲಿಗೆ ಮೊಸರನ್ನು ಹಚ್ಚುವುದರಿಂದ ಕೆಲವರಿಗೆ ತಲೆನೋವು, ಶೀತದ ಸಮಸ್ಯೆ ಕಾಡುತ್ತದೆ. ಹಾಗಾಗಿ ಬೆಳಗಿನ ಹೊತ್ತು ಮೊಸರನ್ನು ಹಚ್ಚುವುದು ಉತ್ತಮ. ಆಹಾರವನ್ನು ಆದಷ್ಟು ಕಬ್ಬಿಣದ ಪಾತ್ರೆಗಳಲ್ಲೇ ತಯಾರಿಸುವುದರಿಂದ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಉಂಟಾಗುವುದಿಲ್ಲ. ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ ತೂಕ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿ ಆಸಿಡಿಟಿ ಸಮಸ್ಯೆ ಕಾಡುತ್ತದೆ. ಶುಂಠಿ ಮತ್ತು ಓಮದ ಕಾಳಿನ ಸೇವನೆಯನ್ನು ಪ್ರತಿನಿತ್ಯ ಮಾಡುವುದರಿಂದ ದೇಹದಲ್ಲಿ ನೋವು ಕಡಿಮೆಯಾಗುತ್ತದೆ. ಪ್ರತಿದಿನ ಸೌತೆಕಾಯಿ ಮತ್ತು ಪಪಾಯ ಹಣ್ಣಿನ ಸೇವನೆಯನ್ನು ಮಾಡುವುದರಿಂದ ಮಲಬದ್ಧತೆಯ ಸಮಸ್ಯೆ ಕಾಡುವುದಿಲ್ಲ. ಜ್ವರ ಏರುತ್ತಿದ್ದರೆ ಯಾಲಕ್ಕಿಯನ್ನು ಕುದಿಸಿ ನೀರನ್ನು ಕುಡಿಯಬೇಕು. ಇದರಿಂದ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ. ಮಹಿಳೆಯರು ಸದಾ ಯಂಗ್ ಆಗಿರಬೇಕಾದರೆ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯಲ್ಲಿ 1 ಚಮಚ ಗ್ಲಿಸರಿನ್ ಮತ್ತು 3 ರಿಂದ 4 ಹನಿ ಲಿಂಬೆ ರಸವನ್ನು ಸೇರಿಸಿ ಮುಖ, ಕುತ್ತಿಗೆ, ಕೈಕಾಲಿಗೆ ಹಚ್ಚಿಕೊಂಡು ಮಲಗಬೇಕು. ದಾಳಿಂಬೆಯನ್ನು ತಿಂದು ಸಿಪ್ಪೆಯನ್ನು ಬಿಸಾಡಬೇಡಿ. ಇದನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯಬೇಕು. ಇದರಿಂದ ಸ್ಕಿನ್ನಿನ ಹೈಪರ್ ಪಿಗ್ಮೆಂಟೇಷನ್, ಆಕ್ನೆ, ಪಿಂಪಲ್ಗಳು ಕಡಿಮೆಯಾಗುತ್ತವೆ. ಮಾಡಿ ನೋಡಿ ಒಮ್ಮೆ. ತೂಕವನ್ನು ಕಡಿಮೆ ಮಾಡಲು ದಾಲ್ಚಿನ್ನಿಯ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯಬೇಕು. ಅಂದರೆ 1 ಗ್ಲಾಸ್ ನೀರಿನಲ್ಲಿ 1 ತುಂಡು ದಾಲ್ಚಿನ್ನಿಯನ್ನು ಓವರ್ನೈಟ್ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿಗೆ 1 ಚಮಚ ದಾಲ್ಚಿನ್ನಿ ಪೌಡರನ್ನು ಸೇರಿಸಿ ಕುಡಿಯಬೇಕು. ಇದರಿಂದ ತೂಕ ಬೇಗನೆ ಕಡಿಮೆಯಾಗುತ್ತದೆ. ವಯಸ್ಸು 60 ದಾಟಿದರೂ 30ರ ಹಾಗೆ ಕಾಣಿಸಬೇಕಾದರೆ, ಅವರಂತೆ ಯಂಗ್ ಆಗಿ ಕಾಣಿಸಬೇಕಾದರೆ ಪ್ರತಿದಿನ ಒಣಗಿದ ಕಪ್ಪು ದ್ರಾಕ್ಷಿಯನ್ನು ಸೇವಿಸಬೇಕು. ಆರೋಗ್ಯಯುತವಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡಬೇಕಾದಲ್ಲಿ ಸಕ್ಕರೆಯ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಪ್ರತಿದಿನ ಮೂಸಂಬಿಯ ಜ್ಯೂಸನ್ನು ಕುಡಿಯಬೇಕು. ದಿನನಿತ್ಯ 1-2 ಹನಿ ಲಿಂಬೆ ರಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕಿ ಮುಖಕ್ಕೆ ಹೊಳಪು ಬರುವಂತೆ ಮಾಡುತ್ತದೆ. ಹೊಟ್ಟೆ ಉರಿಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಪ್ರತಿದಿನ ಪುದೀನಾ ಎಲೆಗಳನ್ನು ಸೇವಿಸಬೇಕು. ಪುದೀನಾ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗುತ್ತವೆ. ತಾಜಾ ಪುದೀನಾ ಇಲ್ಲದಿದ್ದಾಗ ಒಣಗಿದ ಪುದೀನಾ ಎಲೆಗಳನ್ನು ಕೂಡ ಪುಡಿ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಬಹುದು. ನಿಮ್ಮ ಕೂದಲಿನಿಂದ ಕೆಟ್ಟ ವಾಸನೆ ಬರುತ್ತಿದ್ದರೆ ಶಾಂಪುವಿನ ಜೊತೆಗೆ 1 ಚಮಚ ಸಕ್ಕರೆಯನ್ನು ಸೇರಿಸಿ ಕೂದಲನ್ನು ತೊಳೆಯಬೇಕು. ಇದರಿಂದ ಕೂದಲಿನ ವಾಸನೆ ಮಾಯವಾಗುತ್ತದೆ. ಮಾಡಿ ನೋಡಿ ಒಮ್ಮೆ. ನಿಮ್ಮ ಕೂದಲು ಸಪೂರವಾಗಿದ್ದರೆ ಅದಕ್ಕೆ ನೆಲ್ಲಿಕಾಯಿಯ ಎಣ್ಣೆಯನ್ನು ಹಚ್ಚಬೇಕು. ನಿಮ್ಮ ಕುತ್ತಿಗೆ ಚರ್ಮ ಕಪ್ಪಾಗಿದ್ದರೆ ಅರ್ಧ ಲಿಂಬೆಯ ತುಂಡನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಶಾಂಪೂ ಮತ್ತು ಕಾಫಿ ಪೌಡರನ್ನು ಹಾಕಿ ತಿಕ್ಕಬೇಕು. ಹೀಗೆ ವಾರದಲ್ಲಿ 2 ಬಾರಿ ಮಾಡುವುದರಿಂದ ಕುತ್ತಿಗೆಯ ಕಪ್ಪುತನ ಕಡಿಮೆಯಾಗುತ್ತದೆ. ವಾರಕ್ಕೆ 2 ರಿಂದ 3 ಸಲ ಮೊಸರನ್ನು ಹಚ್ಚುವುದರಿಂದ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗುತ್ತದೆ ಮತ್ತು ಬಿಸಿಲಿನಿಂದ ಕಪ್ಪಾದ ತ್ವಚೆ ತಿಳಿಯಾಗುತ್ತದೆ. ಪುರುಷರು ಬಲಹೀನತೆಯಿಂದ ಬಳಲುತ್ತಿದ್ದರೆ 1 ಗ್ಲಾಸ್ ಹಾಲಿನೊಂದಿಗೆ 1 ಬಾಳೆಹಣ್ಣನ್ನು ಸೇವಿಸಬೇಕು. 40 ವರ್ಷ ದಾಟಿದ ಮಹಿಳೆಯರು ಲಿಂಬೆಯ ರಸವನ್ನು ಮುಖದ ಮೇಲೆ ಹಚ್ಚಬಾರದು. ಲಿಂಬೆಯ ರಸದಲ್ಲಿರುವ ಆಮ್ಲದ ಅಂಶವು ನಿಮ್ಮ ಸ್ಕಿನ್ನ pH ಲೆವೆಲನ್ನು ಹಾಳು ಮಾಡುವ ಸಂಭವ ಇರುತ್ತದೆ. ಬಿಳಿ ಕೂದಲನ್ನು ಕಪ್ಪಾಗಿಸಲು ಮತ್ತು ಕೂದಲನ್ನು ಹೆಲ್ದಿಯಾಗಿಸಲು ಮೆಹಂದಿ ಪೌಡರ್ ಮತ್ತು ನೆಲ್ಲಿಕಾಯಿಯ ಪೌಡರನ್ನು ಸೇರಿಸಿ
ಪೇಸ್ಟನ್ನು ತಯಾರಿಸಬೇಕು. ಇದನ್ನು ಕೂದಲಿಗೆ ಹಚ್ಚಿಕೊಂಡು 2-3 ಗಂಟೆಗಳ ನಂತರ ವಾಶ್ ಮಾಡಬೇಕು. ಇದರಿಂದ ಕೂದಲು ಕಪ್ಪಾಗುತ್ತದೆ ಮತ್ತು ಕೂದಲು ಉದುರುವುದು ಕಡಿಮೆ ಆಗುತ್ತದೆ. ಹಸಿ ಹಾಲಿನಲ್ಲಿ ಜೇನುತುಪ್ಪವನ್ನು ಸೇರಿಸಿ ಮುಖದ ಮೇಲೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಸ್ಕಿನ್ ಸ್ಮೂತ್ ಆಗಿ ಸುಂದರವಾಗುತ್ತದೆ. 35 ವರ್ಷದ ನಂತರದ ಮಹಿಳೆಯರು ಪ್ರತಿದಿನ ಮುಖದ ಮೇಲೆ ಗ್ಲಿಸರಿನ್ ಅನ್ನು ಹಚ್ಚುವುದರಿಂದ ಸ್ಕಿನ್ ಯಂಗ್ ಆಗಿ ಕಾಣಿಸುತ್ತದೆ. ಅಕ್ಕಿಯನ್ನು ತೊಳೆದ ನೀರು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ. ಹಾಗಾಗಿ ಅದನ್ನು ಬಿಸಾಡದೆ ಅದರಿಂದ ಕೂದಲನ್ನು ತೊಳೆಯುವುದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಹೊಟ್ಟೆ ನೋವು ಅಥವಾ ಅಜೀರ್ಣದ ಸಮಸ್ಯೆ ಇದ್ದರೆ ಉಗುರು ಬೆಚ್ಚಗಿನ ನೀರಿಗೆ ಹೀಂಗನ್ನು ಸೇರಿಸಿ ಕುಡಿಯಬೇಕು. ಸೌತೆಕಾಯಿಯನ್ನು ಕತ್ತರಿಸಿ ಕಣ್ಣಿನ ಮೇಲೆ ಇಡುವುದರಿಂದ ಕಣ್ಣಿಗೆ ತಂಪು ಸಿಗುತ್ತದೆ ಮತ್ತು ಡಾರ್ಕ್ ಸರ್ಕಲ್ನ ಸಮಸ್ಯೆ ದೂರವಾಗುತ್ತದೆ. ಇನ್ನು ಇಂತಹದೇ ಹಲವಾರು ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.